ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಯಾಕಪ್ಪ ಅಂತಂದರೆ ನಾವು ಬ್ಲಡ್ ಟೆಸ್ಟ್ ಕೊಟ್ಟಿದ್ರು, ಸೊ ಅದಕ್ಕಾಗಿ ಹೋಗಬೇಕಾಗಿತ್ತು. ಬೆಳಗ್ಗೆನೇ ಹೊರಟಿದ್ದೀವಿ ನಾವು. ಒಂದು 7 o'clock ಎದ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ. ಆ್ಯಸ್ ಯೂಶ್ವಲ್ ಈ ಟೈಮಲ್ಲಿ ಅಂದರೆ 7th ಮಂತಲ್ಲಿ ಹೇಳ್ತಾರಲ್ವ, ಶುಗರ್ ಮತ್ತು ನೀರಿನ ಇಂಟೇಕ್ ಹೇಗಿದೆ ಅನ್ನೋದನ್ನು ಟೆಸ್ಟ್ ಮಾಡಿಸ್ಬೇಕಾಗಿತ್ತು. ಸೊ ಹಾಗಾಗಿ 10 days ಬಿಟ್ಟು ಬರೋದಕ್ಕೆ ನಮಗೆ ಹೇಳಿದರು. ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ, ಅದೇ ಹಾಸ್ಪಿಟಲಿಂದ ಏನು ಸಜೆಸ್ಟ್ ಮಾಡಿದರು ಅಂತ ಹೇಳಿ. ಸೊ ಹಾಗಾಗಿ ಅದು ಇವತ್ತು ನಾವು ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ವಿ. 10 days ಆಗಿತ್ತಲ್ವ, ಸೊ ಹಾಗಾಗಿ ಹೊರಟ್ವಿ. ನೋಡ್ತಿರ್ಬೋದು ನೀವು ಇಲ್ಲಿ ಪಾಪುಗೆ ಅಂದರೆ ಚಳಿ ಜಾಸ್ತಿ ಅಲ್ವಾ, 7ಗೆ ಒಂದು ಸ್ವಲ್ಪ ಚಳಿ ಇರುತ್ತೆ. ಸೊ ಹಾಗಾಗಿ ಪಾಪುಗೆ ಟೋಪಿ ಗೀಪಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಹೊರಟ್ವು. ಅವನದು ಔಟ್ಫಿಟ್ ಈ ಥರ ಇತ್ತು, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹತ್ರ ಬಾರೆ. ಏನು ಗೊತ್ತಾ, ಅವ್ರಿಗೆ ಫುಲ್ ರೆಡಿಯಾಗಿಬಿಟ್ಟು ನಿಲ್ಲಿಸ್ಬಿಟ್ಟು ಅವರ ಪಪ್ಪ ಹೋಗ್ತೀನಿ ಅಂತೇಳಿ ಹೊರಟ್ರು. ಸೊ ಅದಕ್ಕೆ ಅವನು ಅಳ್ತಾ ಇದ್ದ. ಅವನಿಗೆ ಎಲ್ಲಿ ಬಿಟ್ಟೋಗ್ಬಿಡ್ತಾರೆ ಅನ್ನೋದಕ್ಕೆ ಆ ಥರ ಅಳ್ತಾ ಇದ್ದ ಅವನು. ಅವನಿಗೆಲ್ಲಾದ್ರೂ ರೆಡಿಯಾಗಿಬಿಟ್ರೆ ಹೋಗ್ತೀವಿ ಅಂತ ಹೇಳಿಬಿಟ್ರೆ ಕರ್ಕೊಂಡು ಹೋಗ್ಬಿಡ್ಬೇಕು, ಇಲ್ಲ ಅಂದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಬಂದ ತಕ್ಷಣವೇ ನಮ್ಗೆ ಕೊಟ್ಟಿರೋದು ಒಂದು ರೆಸಿಪ್ಟ್ನ ಕೊಟ್ಟು ಹೇಳಿದ್ವಿ, ಈ ಥರ ಹಿಂಗೆ ಅಂತ ಟೆಸ್ಟ್ ಮಾಡಿಸ್ಬೇಕು ಅಂತ. ಅವ್ರು ಹೇಳಿದ್ರು ಬಿಫೋರ್ ಅಂದರೆ ಏನು ನೀರು ಸಹ ಕೊಡ್ದಿರಬಾರ್ದು, ಏನು ತೊಗೋಬಾರ್ದು. ಆವಾಗಲೇ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದಾದಮೇಲೆ 2 hours ಆದಮೇಲೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಆಮೇಲೆ ನೀವು ಏನಾದರೂ ತೊಗೊಳ್ಬೋದು, ಅಲ್ಲಿವರೆಗೂ ಬರೀ ವಾಟರ್ ಇಂಟೇಕ್ ಅಷ್ಟೇ ಅಂತ ಹೇಳಿದ್ರು ಅವರು. ನನಗೆ ಸ್ವಲ್ಪ ಭಯ ಆಯಿತು. ಅಂದರೆ ಇಂಜೆಕ್ಷನ್ ಅಂದರೆ ಎಲ್ರಿಗೂ ಭಯ ಅಲ್ವಾ, ಚುಚ್ತಾರೆ ಅಂತಂದರೆ. ಸೊ ನನಗೂ ಸ್ವಲ್ಪ ಅದಂದರೆ ಭಯನೇ. ಎಲ್ಲರೂ ಹೇಳ್ತಾರೆ ಒಂದು ಮಗು ಆಗಿದೆ ಆದ್ರೂ ನೀನು ಇಷ್ಟೊಂದು ಭಯ ಪಡ್ತೀಯಾ ಹಾಗೆ ಹೀಗೆ ಅಂತೆಲ್ಲ. ಬಟ್ ಆದರೂ ನಂಗೆ ಅದು ಏನೋ ಸ್ವಲ್ಪ ಭಯನೇ. ಸೊ ಇಲ್ಲಿ ನನಗೆ 1/2 liter ವಾಟರ್ಗೆ 100 ಗ್ರಾಮು ಶುಗರ್ ಅನಿಸುತ್ತೆ, ಅಂದರೆ ಗ್ಲೂಕೋಸ್, ಅದನ್ನು ಹಾಕಿಬಿಟ್ಟು ಕೊಡ್ತಾರೆ. ಅದನ್ನು ಸ್ವಲ್ಪ ಅಂದರೆ ಸ್ಲೋ ಆಗಿ ಇಂಟೇಕ್ ತೊಗೊಳ್ಬೇಕು ನಾವು. ಇನ್ ಕೇಸ್ ನಾವು ಬೇಗ ಅಂಥೇಳಿ ಕುಡಿದ್ರೆ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಆಗಬಾರ್ದು ಅಂತ ಅವರು ಮುಂಚೆನೇ ಹೇಳಿದ್ರು. ಅದಾದಮೇಲೆ 2 hours ಆದಮೇಲೆ ಬ್ಲಡ್ ತೊಗೋತೀವಿ ಅಂತ ಹೇಳಿದ್ರು ಅಲ್ವಾ ಅವರು. ಸೊ ಹಾಗಾಗಿ ನಾವು ಇನ್ನೇನು ಮತ್ತೆ ಮನೆಗೆ ಹೋಗಿ ವಾಪಸ್ ಬರೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಆಮೇಲೆ 2 ಸಲ ಬೈಕಲ್ಲಲ್ವ ಹೋಗೋದು, ಸುಮ್ಮನೆ ಸ್ಟ್ರೈನ್ ಆಗುತ್ತೆ ನನಗೂ ಕೂಡ ಅಂಥೇಳಿ ಅಲ್ಲೇ ಒಂದು ಪಾರ್ಕ್ ಇತ್ತು ಆಯಿತಾ. ಸೊ ಹಾಗಾಗಿ ನಾವು ಅಲ್ಲೇ ಒಂದು ಪಾರ್ಕಲ್ಲಿ ಹತ್ರದಲ್ಲಿ ಕೂತ್ಕೊಂಡು ಹೋಗೋಣ, ಆಮೇಲೆ ಬೇಕಿದ್ರೆ ಹೋಗೋಣಂತೆ ಅಂತ ಹೇಳಿ ಹೊರಟ್ವು. ಅವ್ರ ಡ್ಯಾಡಿನೂ ಕೂಡ ಅವನಲ್ಲಿ ಸುಮ್ಮನೆ ಕೂರಲಿಲ್ಲ. ಸೊ ಹಾಗಾಗಿ ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಟ್ರು. ಅದಾದಮೇಲೆ ಅಲ್ಲಿ ಹೋಗಿದ್ರಲ್ವ, ಅವರಿಗೆ ಅಲ್ಲಿ ನರ್ಸರಿ ಸಿಕ್ತು ಅನಿಸುತ್ತೆ, ಕಾಣಿಸ್ತು. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಬಾ ಅಂಥೇಳಿ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು. ಬಂದ್ವಿ ನಾವು ನರ್ಸರಿಗೆ. ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಮಾತ್ರ. ಎಲ್ಲ ಪ್ಲ್ಯಾಂಟ್ಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಅವರು. ಎಲ್ಲ ಕಡೆನೂ ಚೆನ್ನಾಗಿ, ಅಂದರೆ ಚಿಕ್ಕ ಪಾಟಿಂದ ಹಿಡಿದು ಚಿಕ್ಕ ಗಿಡದಿಂದ ಹಿಡಿದು ದೊಡ್ಡ ಗಿಡದವರೆಗೂ ಚೆನ್ನಾಗಿ ಮೇಂಟೈನ್ ಮಾಡಿದರು. ಯಾವುದೇ ಒಂದು ಡಸ್ಟ್ ಇರಲಿಲ್ಲ, ಏನೂ ಇರಲಿಲ್ಲ, ನೀಟಾಗಿ ಇಟ್ಕೊಂಡಿದ್ರು. ಸೊ ಅದು ಇಷ್ಟ ಆಯಿತು ನನಗೆ. ಸೊ ಅದಕ್ಕೆ ನೋಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೊಂದು ಪ್ಲ್ಯಾಂಟ್ ಬೇಕಿತ್ತು ಆಯಿತಾ. ಸೊ ಕೇಳ್ತಾ ಇದ್ದೆ ನಾನು ಅವ್ರಿಗೆ ಎಷ್ಟು ಏನು ಅಂತ ಹೇಳಿ. ತುಂಬ ರೇಟ್ ಹೇಳಿದ್ರು ಅವರು. ನಮ್ಮನೆ ಹತ್ರ ಇರೋದಕ್ಕಿಂತನೂ ರೇಟ್ ಹೇಳಿದ್ರು ನನಗೆ. ಅದಕ್ಕೇ ನನಗೆ ಯಾಕೋ ಅಷ್ಟು, ಅಂದರೆ ನನ್ನ ಹಸ್ಬೆಂಡ್ ಹೇಳಿದ್ರು ಈ ಏರಿಯಾ ಸ್ವಲ್ಪ ಹೈ ಇದೆ. ಸೊ ಹಾಗಾಗಿ ಅವರು ರೇಟ್ ಕೂಡ ಆ ಥರ ಹೇಳ್ತಿದ್ದಾರೆ ಅಂತೆಲ್ಲ ಹೇಳಿದ್ರು. ಸೊ ಹಾಗಾಗಿ ನಮ್ಗೆ ಅದಷ್ಟು ಇಷ್ಟ ಆಗಲಿಲ್ಲ. ಸೊ ನಮ್ಮ ಏರಿಯಾದಲ್ಲೇ ನೋಡ್ಕೊಂಡ್ರೆ ಆಯಿತು ಅಂತ ಹೇಳಿ ನಾವು ಬಂದ್ವಿ.
You're too. ಸೊ ಅದಾದಮೇಲೆ ಪಾಪು ವಾಯ್ಸ್ ಎಲ್ಲ ಸ್ವಲ್ಪ ಕೇಳ್ಸೋಣ ಅಂಥೇಳಿ ಅದೊಂದು ಕ್ಲಿಪ್ ಕೂಡ ಹಾಕಿದೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಅವನಿಗಿನ್ನೂ ಅಷ್ಟು ಅಂದರೆ ವರ್ಡ್ಸ್ ಮಾತಾಡ್ತಾನೆ ಅಷ್ಟನ್ನೇ, ಇನ್ನೂ ಅಷ್ಟಾಗಿ ಸೆಂಟೆನ್ಸ್ ಎಲ್ಲ ಫಾರ್ಮ್ ಮಾಡಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಸೊ ಅದಾದಮೇಲೆ ಮತ್ತೆ ತಿರ್ಗಾ ಬ್ಲಡ್ಡನ್ನು ಕೊಟ್ಬಿಟ್ಟು ನಾವಲ್ಲಿಂದ ಹೊರಟ್ವು. ಸೊ ಅದಾದಮೇಲೆ ಬಂದು ಫ್ರಿಜ್ ಕ್ಲೀನ್ ಮಾಡಬೇಕಿತ್ತು. ಸೊ ಹಾಗಾಗಿ ಕ್ಲೀನ್ ಮಾಡೋಣ ಅಂಥೇಳಿ ಎಲ್ಲನೂ ಎತ್ತಿಟ್ಕೋತಾ ಇದ್ದೆ. ಸೊ ನಾನು ಫಸ್ಟೇ ಅಂದರೆ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದೆ ಆಯಿತಾ. ಸೊ ಇವಾಗ ಏನಿಲ್ಲ, ಜಸ್ಟ್ ಕ್ಲೀನ್ ಮಾಡಬೇಕಿತ್ತು, ಹಾಗಾಗಿ ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು, ಎಲ್ಲನೂ ಹಾಗಂಗೆ ಡಂಪ್ ಮಾಡಿಬಿಟ್ಟಿದೆ. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಪಾಪು ಮಲಗಿಸ್ಬಿಟ್ಟು ಸ್ವಲ್ಪ ಅಂದರೆ ಅಂಗನವಾಡಿ ಕೆಲಸ ಇತ್ತು, ಅಂಗನವಾಡಿಗೂ ಸ್ವಲ್ಪ ಹೋಗ್ಬಿಟ್ಟು ಬಂದುಬಿಟ್ಟು ಅವನನ್ನು ಮಲಗಿಸ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಇಲ್ಲ ಅಂತಂದರೆ ಅವ್ನಿಗೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ. ಲಾಸ್ಟ್ ವ್ಲಾಗಲ್ಲಿ ಕೂಡ ನಿಮ್ಗೆ ಶೇರ್ ಮಾಡಿದ್ದೆ, ಸಂಡೇ ನಾನು ಫ್ರಿಜ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಸ್ಕಿಪ್ ಕೂಡ ಮಾಡಿದ್ದಾಯಿತು ಅವ್ನ ಕಡೆಯಿಂದ. ಸೊ ಹಾಗಾಗಿ ಅವ್ನು ಮಲಗಿದ ಮೇಲೇ ಅವ್ನು ಮಲ್ಕೊಂಡಾಗಲೇ ನಾನು ಏನಾದರೂ ಕ್ಲೀನ್ ಮಾಡ್ಕೊಳ್ಳೋದು ಅಥವಾ ಕೆಲಸ ಮಾಡ್ಕೊಳ್ಳೋದು ಆಗಿರ್ಬೋದು, ಅದು ಮಾಡ್ಕೊಳ್ತೀನಿ. ಸೊ ಇವಾಗಲೂ ನಾನು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ, ಅವನು ಯಾವುದೇ ಕಾರಣಕ್ಕೂ ಬಿಡಲೇ ಇಲ್ಲ ನನಗೆ ಕೆಲಸ ಮಾಡಲಿಕ್ಕೆ. ಸೊ ಹಾಗಾಗಿ ಅವ್ನು ಮಲಗಿಸ್ಬಿಟ್ಟೆನೇ ನಾನು ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಬೆಳಗ್ಗೆನೇ 7ಗೆ ಹೋಗಿದ್ವಿ ಅಲ್ವಾ. ಸೊ ಹಾಗಾಗಿ ಅಲ್ಲಿಂದ ಬರೋ ಅಷ್ಟೊತ್ತಿಗೆ 11 ಆಗೋಯಿತು. ಅದು ಬಂದಮೇಲೆ ನಾನು ಸ್ವಲ್ಪ ಅಂಗನವಾಡಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿ ಬಂದಮೇಲೆ 11:30 ಆಗೋಯಿತು. ಸೊ ಅಲ್ಲಿಂದ ನನಗೇನು ಕೆಲಸನೇ ಆಗಿರಲಿಲ್ಲ. ಸೊ ಹಾಗಾಗಿ ತುಂಬ ಕೆಲಸ ಇತ್ತು ನಂಗೆ ಮಾಡ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಫಸ್ಟು ಫ್ರಿಜ್ಜನ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೆ. ಫಸ್ಟು ಫ್ರಿಜ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದರಲ್ಲಿರೋ ಬಾಕ್ಸಸ್ನೆಲ್ಲ ಒರೆಸ್ಕೊಂಡೆ. ಲಾಸ್ಟ್ ಟೈಮ್ ನಾನು ಡೀಪ್ ಕ್ಲೀನ್ ಮಾಡಿದಾಗ ಎಲ್ಲನೂ ತೊಳ್ಕೊಂಡಿದ್ದೆ, ಅಂದರೆ ಅದರಲ್ಲಿ ಗ್ಲಾಸಸ್ ಎಲ್ಲ ಇರುತ್ತಲ್ವ, ಶೆಲ್ಫ್ ಥರ ಗ್ಲಾಸಸ್ಸು ಫ್ರಿಜ್ಜಲ್ಲಿ, ಅದು ಆಮೇಲೆ ಈಗ ಬಾಕ್ಸಸ್ನೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ತೊಳೆದ್ಬಿಟ್ಟು. ಬಟ್ ಇವಾಗ ಜಸ್ಟ್ ಕ್ಲೀನ್ ಅಲ್ವಾ. ಸೊ ಹಾಗಾಗಿ ನಾನು ಬರೀ ಬಟ್ಟೆಯಿಂದ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅಂದರೆ ನಾನು ನಾರ್ಮಲಿ ಒಂದು 15 ಡೇಸ್ಗೆ ಒಂದ್ಸಲ ಈ ಥರ ನಾರ್ಮಲಾಗಿ ಕ್ಲೀನ್ ಮಾಡ್ಕೋತೀನಿ. 1 ಮಂತ್ಗೆ ಡೀಪ್ ಕ್ಲೀನ್ ಮಾಡ್ಕೋತೀನಿ. ಸೊ ಆ ಥರ ಆದರೆ ಸ್ವಲ್ಪ ನೀಟಾಗಿರುತ್ತೆ ಅನ್ನೋದು ಅಷ್ಟೇ. ಅಂದರೆ ನಾನು ಜಾಸ್ತಿ ಏನು ತರಕಾರಿನ ತೊಗೊಳ್ಳಲ್ಲ, ಮುಂಚೆನೇ ಎಲ್ಲ ಡಂಪ್ ಮಾಡ್ಕೊಳ್ಳಲ್ಲ. ಅಂದರೆ ಅಂದರೆ ಒಂದು ಸಂಡೇ ತೊಗೊಂಡು ಪೂರ್ತಿ ತನಕ ಆಗುತ್ತಲ್ವ, ಆ ಥರ ಎಲ್ಲ ಏನೂ ನಾನು ಇಟ್ಕೊಳ್ಳಲ್ಲ. ನನಗೆ ಯಾವಾಗ ಬೇಕೋ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ತರಿಸ್ಕೊತೀನಿ, ಮಾಡ್ಕೋತೀನಿ. ಯಾಕಂದರೆ ನಮ್ಮ ಮನೆ ಹತ್ರನೇ ಯಾವಾಗಲೂ ಬರ್ತಿರುತ್ತೆ ಫ್ರೆಶ್ ಆಗಿ. ಸೊ ಹಾಗಾಗಿ ನಾನೇನು ಸ್ಟೋರೇಜ್ ಮಾಡ್ಕೊಳ್ಳೋದು ಕಡಿಮೆನೇ, ಮಾಡಿಕೊಂಡ್ರೆ ಸೊಪ್ಪು ಮಾಡ್ಕೋತೀನಿ ಅಷ್ಟೇ. ಅದು ಬಿಟ್ಟರೆ ಅಷ್ಟಾಗಿ ಏನೂ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. ಅದಾದಮೇಲೆ ನೋಡ್ತಿರ್ಬೋದು ನೀವು ಇಲ್ಲಿ ಎಲ್ಲದನ್ನು ನಾನು ಅರೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ, ಅಂದರೆ ಯಾವ್ದು ಎಲ್ಲಿಗೆ ಸೂಟ್ ಆಗುತ್ತೆ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ತೊಗೊಂಡಿರೋದು ಜಸ್ಟ್ ಲೈಕ್ ಒಂಥರ ಟಿಶ್ಯೂ ಥರನೇ ಇರುತ್ತೆ. ಆದರೆ ಟಿಶ್ಯೂನ ನಾವು ಮತ್ತೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ವೆಟ್ ಆದರೆ. ಬಟ್ ಇಲ್ಲಿ ನಾನೇನು ಮಾಡಿದ್ದೀನಿ, ಆ ಥರ ಏನೂ ಇಲ್ಲ, ನಾವು ವೆಟ್ ಆದರೂ ಕೂಡ ಒಂದು 3 to 4 ಟೈಮ್ಸ್ ನೀವು ಯೂಸ್ ಮಾಡ್ಬೋದು, ಆ ಥರ ಕ್ಲಾತ್ ಅದು. ಸೊ ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಏನು ವೆಟ್ ಮಾಡ್ಕೊಂಡಿಲ್ಲ. ಸೊ ಹಾಗೆಯೇ ಡ್ರೈ ಇರೋದನ್ನೇ ನಾನು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫ್ರಿಜ್ಜನ್ನ ಫಸ್ಟ್ ಕ್ಲೀನ್ ಮಾಡುವಾಗ ಆಫ್ ಮಾಡ್ಕೊಂಬಿಡ್ಬೇಕು. ನಾನು ಮಾತ್ರ ನಾರ್ಮಲಿ ಯಾವಾಗ್ಲೂ ಅಷ್ಟೇ ಫ್ರಿಜ್ಜನ್ನ ಆಫ್ ಮಾಡಿಕೊಂಡೇ ಕ್ಲೀನ್ ಮಾಡ್ಕೊಳ್ಳೋದು. ಅದು ಯಾವಾಗ್ಲೂ ನಾನು ಇದೇ ಥರನೇ ಮಾಡ್ತೀನಿ. ಸೊ ನಾನು ಫಸ್ಟು ಎಲ್ಲನೂ ತೊಗೊಂಡು ಆಮೇಲೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಲ್ಲ. ಎಲ್ಲನೂ ಒಂದೊಂದೇ ಏನಿರುತ್ತೆ ಅಲ್ವಾ ಬಾಕ್ಸ್ ಥರದ್ದು, ಅದನ್ನು ಫಸ್ಟ್ ಒಂದೊಂದೇ ತೊಗೊಂಡು ಒಂದೊಂದನ್ನೇ ಕ್ಲೀನ್ ಮಾಡ್ಕೊಂಡು ಹಾಗೆ ಮತ್ತೆ ವಾಪಸ್ ಇಟ್ಬಿಡ್ತೀನಿ. ಯಾಕಂತಂದರೆ ನನಗೂ ಕೂಡ ಅಷ್ಟು ಬರ್ಡನ್ ಅನಿಸೋದಿಲ್ಲ. ನೀಟಾಗಿ ನಿಧಾನಕ್ಕೆ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲ ಅಷ್ಟು ಒಂದೇ ಸಲ ತಕ್ಕೊಂಡು ಒಂದೇ ಸಲ ಕ್ಲೀನ್ ಮಾಡಲಿಕ್ಕೆ ಆದರೆ ನನಗೂ ಕೂಡ ಸ್ವಲ್ಪ ಸ್ಟ್ರೆಸ್ ಅನಿಸುತ್ತೆ. ಆಮೇಲೆ ನನಗೂ ಇವಾಗ ಅಷ್ಟಾಗಿ ಬಗ್ಗಿ ಮತ್ತು ಎದ್ದೊಳೋದಕ್ಕೆ ಆಗೋದಿಲ್ಲ, ಕೂರ್ಲಿಕ್ಕೆಲ್ಲ ತುಂಬ ಟೈಮ್ ಆಗೋಲ್ಲ ನನಗೆ. ಅಷ್ಟು ಇವಾಗ ಸ್ಟ್ರೆಂತು ಪೇಷನ್ಸ್ ಅಂತೂ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕೈಲಾಗೋದಷ್ಟು ಮಾತ್ರನೇ ಮಾಡ್ಕೋತೀನಿ ಅಷ್ಟೇ. ಜಾಸ್ತಿ ಎಲ್ಲ ಪ್ರೆಷರ್ ತೊಗೊಂಡು ಟೆನ್ಷನ್ ತೊಗೊಂಡು ಮಾಡ್ಕೊಳ್ಳಲ್ಲ ಇವಾಗ. ಬಿಕಾಸ್ ನಿಮಗೆ ಗೊತ್ತಿರೋದ್ರಿಂದ
ಈ ಪ್ರೆಗ್ನೆಂಟ್ ಟೈಮಲ್ಲಿ ಜಾಸ್ತಿ ಸ್ಟ್ರೆಸ್ ತೊಗೊಳ್ಳೋದು ಬೇಡ, ಆಮೇಲೆ ಜಾಸ್ತಿ ಕೆಲಸನೂ ಕಡಿಮೆನೇ ಮಾಡಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿರೋದ್ರಿಂದ ನಾನು ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರನೇ ಮಾಡ್ಕೊಳ್ತೀನಿ ಅಷ್ಟೇ. ನನ್ನ ಹಸ್ಬೆಂಡ್ ಬೈತಿರ್ತಾರೆ ಆ್ಯಕ್ಚುಲಿ ಜಾಸ್ತಿ ಬಗ್ಗಿ ಎದ್ದೇಳೋದೆಲ್ಲ ಮಾಡಬೇಡ ಅಂಥೇಳಿ. ಬಟ್ ಸ್ಟಿಲ್ ನಾನು ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ಲ ನನಗೆ. ಟೈಮ್ ಸಿಕ್ಕಾಗಾದರೂ ಅಟ್ಲೀಸ್ಟ್ ಬೇರೆ ಟೈಮಲ್ಲಿ ಬೇಡ, ಟೈಮ್ ಸಿಕ್ಕಾಗಾದರೂ ಸ್ವಲ್ಪನಾದರೂ ಮಾಡ್ಕೊಳ್ಳೋಣ ಅಂತ ನಿಧಾನಕ್ಕೆನೇ ಮಾಡ್ಕೊಳ್ತೀನಿ ಅಷ್ಟೇ. ಜಾಸ್ತಿ ಕೂರೋದು ಬಗ್ಗೋದೆಲ್ಲ ಮಾಡ್ಕೊಳ್ಳಲ್ಲ, ಹಾಗೆ ನಿಂತ್ಕೊಂಡೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೋತೀನಿ. ನೋಡ್ತಿರ್ಬೋದು ನೀವು ಇಲ್ಲಿ ಆಫ್ಟರ್ ಕ್ಲೀನಿಂಗ್ ಫ್ರಿಡ್ಜ್ ಹೇಗೆ ಕಾಣಿಸ್ತಿದೆ ಅಂಥೇಳಿ. ಸೊ ಈ ಥರ ನಾನು ಅರೇಂಜ್ ಮಾಡ್ಕೊಂಡಿದ್ದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ನಾನು ಹೇಳ್ದ ಹಾಗೆ ಜಾಸ್ತಿ ಏನು ನಾನು ತರಕಾರಿ ತೊಗೊಳ್ಳೋದಿಲ್ಲ, ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ತೊಗೋತೀನಿ. ಸೊ ಅಷ್ಟರಲ್ಲಿ ಫ್ರಿಡ್ಜ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ತರಕಾರಿ ಅಂದರೆ ಸೊಪ್ಪು ಬಂದಿತ್ತು. ಸೊ ಹಾಗಾಗಿ ಫ್ರೆಶ್ ಆಗಿತ್ತು ಅಂಥೇಳಿ ಸೊಪ್ಪು ತೊಗೊಂಡೆ, ಅದನ್ನು ಸೋಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಸೊ ಏನು ಗೊತ್ತಾ, ನಾವು ಆವಾಗಲೇ ತೊಗೊಂಡು ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಈಸಿಯಾಗಿ ಹೋಗುತ್ತೆ, ಸ್ಟೋರೇಜ್ ಕೂಡ ಕಡಿಮೆ ಅನಿಸುತ್ತೆ. ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡೆ. ಅದಾದಮೇಲೆ ರಿಪೋರ್ಟ್ ಬರುತ್ತಲ್ವ ಸಂಜೆ ಅಂತ ಹೇಳಿದರು. ಸೊ ಹಾಗಾಗಿ ಅದಕ್ಕೆ ಕೂಡ ನಾವು ಹಾಸ್ಪಿಟಲಿಗೆ ಹೋಗಬೇಕಿತ್ತು. ನನ್ನ ಹಸ್ಬೆಂಡ್ ಸಂಜೆ ಬಂದ ತಕ್ಷಣವೇ ಆಟೋ ಬುಕ್ ಮಾಡಿಕೊಂಡು ಹೋಗಿ ರಿಪೋರ್ಟ್ ತೋರಿಸ್ಕೊಂಡು ಬಂದ್ವಿ. ಒಂದು 9 o'clock ಬಂದ್ವಿ, ಬೇಗನೆ ಬಂದ್ವಿ ಆ್ಯಕ್ಚುಲಿ ಈ ಸಲ. ಸೊ ಏನು ಹೇಳಿದ್ರು ಅಂದರೆ ಶುಗರ್ ಮತ್ತು ಇನ್ನು ಉಳಿದಿದ್ದ ಬ್ಲಡ್ ಎಲ್ಲ ಕರೆಕ್ಟ್ ನಾರ್ಮಲ್ ಆಗಿದೆ, ಬಟ್ ನೀರು ಮಾತ್ರ ತೊಗೊಳ್ಳಿ, ಇಂಟೇಕ್ ಜಾಸ್ತಿ ತೊಗೊಳ್ಳಿ ಅಂತ ಹೇಳಿದರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.